ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ನ್ಯೂಸ್ 6ಗೆ ಸ್ವಾಗತ. ಇವತ್ತು ವಿಶೇಷ ಸುದ್ದಿ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಕೇಳಿದಂಥ ಘಟನೆ ಏನಪ್ಪ ಅಂತಂದ್ರೆ ವಿಜಯಪುರ ನಗರದ ಕನ್ನೂರು ಗ್ರಾಮದಲ್ಲಿ ನಡೆದ. ಆ ಕನ್ನೂರು ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಆ ಗ್ರಾಮಕ್ಕೆ ನಾವು ಆಗಮಿಸಿದ್ವಿ. ಆಟೋಮೆಟಿಕ್ ಏನಪ್ಪ ಅಂತಂದ್ರೆ ಮೈ ಮೇಲೆ ರಕ್ತದ ಕಲೆಗಳು ಮತ್ತು ಬಟ್ಟೆಗಳು ಮಾಯವಾಗುವಂಥದ್ದು ಮತ್ತು ಬಂಗಾರ ಮಾಯವಾಗುವಂಥದ್ದು ಏನಪ್ಪ ಅಂದ್ರೆ ಕನ್ನೂರು ಗ್ರಾಮದಲ್ಲಿ ನಡೆದ. ಆ ಕನ್ನೂರು ಗ್ರಾಮದ ಪಾಟೀಲ್ ಕುಟುಂಬಕ್ಕೆ ನಾವು ಬಂದಿದ್ದೀವಿ. ಅಥವಾ ಪಾಟೀಲ್ ಕುಟುಂಬಸ್ಥರಿಗೆ ಏನು ಯಾವ ರೀತಿಯ ಸಮಸ್ಯೆಗಳಾಗ್ತದೆ, ಎಷ್ಟು ವರ್ಷದಿಂದ ಸಮಸ್ಯೆ ಆಗ್ತದೆ, ಯಾರ್ಯಾರಿಗೆ ಅವ್ರ ಮನೇಲಿ ಯಾರ್ಯಾರು ಸಮಸ್ಯೆ ಆಗ್ತದೆ, ಅದರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ವರದಿಯನ್ನು ತೋರಿಸ್ತೀನಿ, ಬನ್ನಿ. ಕನ್ನೂರು ಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದ. ಆ ಘಟನೆ ಮೂಲಕ ಆ ಮನೆಯವರು ಕೂಡ ಅವರ ಮಾವಂದಿರಾದಂಥ ಏನು ಹೆಸರು ರುದ್ರಗೌಡ ಪಾಟೀಲ್ ಅವರು ಅದರ. ಆ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ, ಅದ್ರ ಬಗ್ಗೆ ಏನು ಸಂಪೂರ್ಣ ವಿವರ, ಅವ್ರಿಗೆ ಎಷ್ಟು ಜನ ವಾಸ ಮಾಡ್ತಾರ, ಅದ್ರ ಬಗ್ಗೆ ಯಾವ ರೀತಿ ಆಗುತ್ತೆ, ಯಾರ್ಯಾರಿಗೆ ಎಷ್ಟು ಜನಕ್ಕೆ ಆಗುತ್ತೆ, ಅದ್ರ ಬಗ್ಗೆ ಕೇಳೋಂಬರ್ರಿ. ಸರ್, ಇಲ್ಲಿ ಮನೇಲಿ ಎಷ್ಟು ಜನ ವಾಸ? ನಾವು ಟೋಟಲ್ 8 ಜನ ಇರ್ತಾವ್ರಿ. ಇಲ್ರಿ ಅವ್ರಿಬ್ರಿಗೆ ಮಾತ್ರ ಆತಾರೆ, ಉಳಿಕೆದವ್ರಿಗೆ ಇಲ್ಲ ಯಾರಿಗೆ ಏನೂ ಆಗಂಗಿಲ್ರಿ. ಮತ್ತು ಅರಿವಿ ಸುಡುದವ್ರು ನಮ್ಮ ನಡಬರ್ಕ್ ಅವ್ರು ಅರಿವಿ ಬಿಟ್ರು ಅವ್ರಿಗೆ ಸುಡ್ತಾವ, ಹೊರತಾಗಿ ನಮ್ಗೆ ಏನೂ ಆಗಲ್ಲ. ಅವ್ರ ಬಟ್ಟೆ ಸುಡ್ತಾವ, ನಮ್ಮ ಬಟ್ಟೆ ಏನೂ ಆಗಲ್ಲ. ಮನೆಯನ್ನ ಸುಡ್ತದ? ಮನೆ ಸುಟ್ಟಿದ್ರು. ನಾನು ಅಲ್ಲಿ ಸಾಲಿಗೆ ಹೋಗಿದ್ದೇವ್ರಿ. ಮುಂಜಾನೆ 10:30 ಗಂಟೆಗೆ ಹತ್ತಿದ್ರಿ, ಅದು 10:15 ರೀ. ನಮ್ಗೆ ಫೋನ್ ಮಾಡಿದ್ರು, ನಾವು ಬರೋದಕ್ಕೆ ಅರ್ಧ ಸುಟ್ಟಿತ್ರಿ. ಮತ್ತು ಬಂದ್ ಬಳಕ ಒಂದು ಥೋಡೆ ಮಂದಿ ಊರನ್ ಮಂದಿ ಏನು ಮಾಡಿದ್ರು, ಆರ್ಸ್ಯಾರ ಎಲ್ಲ ರೀ. ಅಲ್ಲೇನು ಬಂಗಾರ ಒಡವೆಗಳು ಏನಾದ್ರು? ಅಲ್ಲೇನು ಬಂಗಾರದ ಏನಿದೆ, ಬಂಗಾರ ಅಂತೂ ಇಲ್ಲೇ ರೀ. ಸದ್ದಿನ ಪುರಕತೆ ಅಂತ ಎಲ್ಲ ಹೋಗೇ ಬಿಟ್ಟಾವ್ರಿ. ಈಗ ನಿಮ್ ಬಂಗಾರ ಏನು ತೊಂದರೆ ಇಲ್ಲ? ನಮ್ಮ ಬಂಗಾರಕ್ಕೆ ಹೋಗ್ಯಾವ್ರಿ ಮನೆ. ನಮ್ದು 1 ವರ್ಷ ಆಯ್ತ್ರಿ ಹೋಗಿ. ಎಷ್ಟು ತೊಲೆ ಐತಿ ನಿಮ್ದು? ನಮ್ದು 5 ತೊಲಿ ಬಂಗಾರ. ಅವ್ರದ್ರಿ? ಅವ್ರದಂತೂ ಲೆಕ್ಕ ಇಲ್ರಿ. ಅವ್ರು ಎಟ್ಟು ಹೋಗ್ಯದ ನಮಗೂ ಹೇಳಲ್ರಿ ಅಂಜಿ, ಇಲ್ಲಿ ತನ ಹೇಳೇ ಇಲ್ರಿ. ಅವ್ರದಂತೂ ಏನೂ ಉಳ್ದೇ ಇಲ್ರಿ. ನಾವೇ ಹೇಳಿಲ್ರಿ. ಹೇಳೇನೆ ನಾವು 1,000 ರೂಪಾಯಿ ಮನ್ಯಾಗ ಇಟ್ಕೊಂಡ್ ಬರ್ತೀನಿ ಅಂದ್ರೆ ನಮ್ಗೆ ಅಂಜಿಕೆ ಆಗತ್ರಿ. ಮತ್ತೆ ಎಲ್ಲಿ ಇಡ್ತೀರಿ ಮತ್ತೆ ಹಣ? ಹಣ ಹೊರಗೆ ಇಡ್ತೇವ್ರಿ. ಮಾಯ ಆತವು, ನಮಗೆ ಹತ್ತವ ನನಗೆ ಆಗ್ಯದ್ರಿ. ಸರಿ, ಈಗ ನೋಡ್ರಿ, ಮನೆಯಲ್ಲಿ ಇರ್ತಕ್ಕಂಥ ಹಣಗಳ ಮಾಯವಾಗೋದು, ಒಡವೆಗಳು ಮಾಯವಾಗೋದು, ಬಟ್ಟೆಗೆ ಬೆಂಕಿ ಹತ್ತುವಂತ ಕೆಲಸ ಅನ್ಪ ಕನ್ನೂರು ಗ್ರಾಮದಲ್ಲಿ ನಡೆದ. ಇದಕ್ಕೆ ಈ ರೀತಿ ವಿಚಿತ್ರ ಘಟನೆ ಇದು ವಿಜಯಪುರ ಜಿಲ್ಲೆಯ ಕಂಡು ಕೇಳಿದಂತ ಘಟನೆ. ಯಾಕಂದ್ರೆ ಈ ಕುಟುಂಬದಲ್ಲಿ 8 ಜನ ವಾಸವಿದ್ದು ಕೂಡ 2 ಜನಕ್ಕೆ ಈ ರೀತಿ ಸಮಸ್ಯೆಗಳಾಗುವುದು. ಅವರು ಸಹೋದರಿ ಆಗಿರ್ತಂತ ಸುನೀಲ್ ಮತ್ತು ಸುನೀತಾ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ರೀತಿ ಸಮಸ್ಯೆ ಆಗ್ತದೆ. ಆ ಮನೆ ಸಂಪೂರ್ಣ ಮನೆ ಸುಟ್ಟಿದೆ. ಮನೆಗಳೆಲ್ಲ ಇರುವಂತ ವಸ್ತುಗಳು ಎಲ್ಲ ಸಂಪೂರ್ಣ ಅವರ ಜವಾಬ್ದಾರಿ ಇರುವಂತ ವಸ್ತುಗಳು, ಅವರಿಗೆ ಸಂಬಂಧಪಟ್ಟ ವಸ್ತುಗಳು ಏನಪ್ಪ ಅಂದ್ರೆ ಎಲ್ಲ ಹಾನಿಯಾಗ್ಯಾವ. ಅದು ಯಾವುದಕ್ಕೂ ಬಳಕೆಗೆ ಬಾರದಂತ ವಸ್ತುಗಳು ಏನಪ್ಪ ಅಂದ್ರೆ ಆ ರೀತಿ ಸುಟ್ಟು ಕರಕಲಾಗಿರುವಂತದ್ದು ಕೂಡ ನಾನು ನೋಡಿದೆ. ಮೊನ್ನೆ ಒಂದು ವಿಜುವಲ್ ಬಂದಿತ್ತು, ಅದು ಕೂಡ ನೋಡಿದೆ. ಈಗ ಇದಕ್ಕೆ ಪರಿಹಾರ ಅಂತದ್ದು ಏನಾದ್ರು ಇದ್ರೆ ಹಲವಾರು ದೇವಸ್ಥಾನಗಳು ಮುಗಿದಿದೆ, ದೇವರುಗಳು ಮುಗಿದಿದೆ, ಎಲ್ಲಾ ಕೂಡ ತೋರಿಸಿದ್ರು ಕೂಡ ಅವ್ರಿಗೆ 16 ವರ್ಷಗಳಿಂದ ಪರಿಹಾರ ಸಿಕ್ಕಿಲ್ಲ ಅಂತ ಕುಟುಂಬರ ಆಕ್ರೋಶ ಮತ್ತು ವ್ಯಕ್ತಪಡಿಸ್ಯಾರ ನಮ್ಮ ಮುಂದೆ. ಆ ಮನೆ ಯಾವ ರೀತಿ ಸುಟ್ಟಿದ ಅದು ಕೂಡ ತೋರಿಸ್ತೀನಿ, ಬರ್ರಿ. ಅದೇ ಸರ್, ಸಮಸ್ಯೆ ಏನಂದ್ರೆ ಒಂದು 15-20 ವರ್ಷ ಆಗ್ಬೇಕು ಸರ್. ಈಗ ನಡ್ಬರ್ಕ್ ಒಂದು 4-5 ವರ್ಷ ಗ್ಯಾಪ್ ಆಗಿತ್ತು ರೀ. ಏನೂ ಪ್ರಾಬ್ಲಮ್ ಐತಲ್ರಿ. ನಾವೆಲ್ಲ ಮ್ಯಾರೇಜ್ ಆಗಿ ಮೊದಲ ಆರಾಮಾಗಿದ್ದೇವೆ ರೀ. ಮೊದಲಿಗೆ ಸ್ವಲ್ಪ ಹಿಂಗೆ ಸುಟ್ಟಂಗೆ ಬೀಳ್ತಿದ್ವಿ ರೀ. ಫುಲ್ ಬಾಡಿ ಎಲ್ಲ ಫುಲ್ ಬರ್ನ್ ಆಗ್ಬಿಡ್ತೈತೆ ರೀ. ಅದು ಕಡಿಮೆ ಆಗ್ಬೇಕಾದ್ರೆ 1 ತಿಂಗಳು ಅಥವಾ 2 ತಿಂಗಳು ಹೋಗ್ತೈತೆ ರೀ. ಅದು ನೀರು ಬಂದು ಅದು ಸ್ವಲ್ಪ ಕಿವಾಗಿ ಮಾಡಿ ಎಲ್ಲ ಕಡಿಮೆ ಆಗ್ಬೇಕಾದ್ರೆ 2 ತಿಂಗಳು ಹೋಗ್ತೈತೆ ರೀ. ನಾವು ಹಾಸ್ಪಿಟ್ಲ್ ತೋರಿಸಿ ಮಾಡಿ ಎಲ್ಲ ಮಾಡಿದೇವೆ ಕರೆ ರೀ. ಆಮೇಲೆ ಈಗ ಸದ್ಯಕ್ಕೆ ಒಂದು 6 ಮಂತ್ಸ್ ಆಯ್ತು ರೀ. ಅಂದ್ರೆ ಟೋಟಲ್ ಮೈಯೆಲ್ಲ ಬರೀ ಹಿಂಗೆ ಬ್ಲಡ್ ಬರ್ತಾರೆ, ಯಾರು ಕೊರೆದಂಗೆ ಆ ಥರ ಬರ್ತಾರೆ. ಆಮೇಲೆ ಸಡನ್ ಆಗಿ ಅಕಸ್ಮಾತ್ ಸ್ವಲ್ಪ ಏನಾಯ್ತಂದ್ರೆ ಇವ್ರಿಗೆ ತೋರಿಸೋದ್ರಾಗೆ ಬಿದ್ದಿರ್ತಾರೆ. ಇದು ಕೆಲವೊಂದು ಲೈವ್ ನಮ್ಮ ಮಾಮವ್ರಿಗೆ ತೋರಿಸಿವಿ, ಸಿಸ್ಟರ್ಗೆ ತೋರಿಸಿವಿ, ಮಮ್ಮಿಗೆ ತೋರಿಸಿರೋದು ಬೀಳೋ ಟೈಮ್ದಾಗ. ಆಮೇಲೆ ಕೆಲವೊಬ್ರು ಹತ್ತಿರ್ತಾರೆ, ಈಗ ಏನೋ ಆಗ್ಯದ ತಾನೇ ಮಾಡ್ಕೊಂಡು ಅನ್ಬೋದು ರೀ. ಅದು ಲೈವ್ ಅವ್ರು ತೋರಿಸಿದ್ರಿ. ಯಾವ ಥರ ಬೀಳ್ತಂದ್ರೆ ಇದು ಅರ್ಧ ಚಂದ್ರ ಹತ್ರ ಅವ್ರಿಗೆ ಬೀಳ್ತಾರೆ, ಪ್ಲಸ್ 786 ಅಂತ ಬೀಳ್ತಾರೆ. ಆಮೇಲೆ ಕೆಲವು ಉರ್ದು ಭಾಷೆ ಒಳಗೆ ಫುಲ್ ಬಾಡಿ ಎಲ್ಲ ಬೀಳ್ತಾರೆ. ಹಣೆ ಆಗಲಿ, ಕಿವಿ ಆಗಲಿ, ನಾಲಿಗೆ ಆಗಲಿ, ಟೋಟಲ್ ಎಲ್ಲ ಕಡೆ ಬೀಳ್ತದೆ ಸರ್ ಅದು. ಆಮೇಲೆ ಟೋಟಲ್ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಮೊನ್ನೆ ನಾವಲ್ಲಿ ಇರೋದು ಬಿಜಾಪುರ. ನಾವಿಲ್ಲಿ ಟೋಟಲ್ ಅಲ್ಲಿ ಸ್ವಲ್ಪ ಕಾಡನ್ನ ಮಾಮೂರಿ ಮಾಡಿದ್ರಿ. ಅಲ್ಲಿ ಒಬ್ಬರೇ ಹಚ್ಚಿ ಸುಮ್ಮನೆ ರಚ ಕಡಿಮೆ ಬರ್ತೇಳಿ ಮತ್ತೆ ಇಲ್ಲಿ ನಮ್ಮ ಕರ್ಕೊಂಡ್ ಬಂದ್ರಿ ನಮ್ಮ ಮಾಮವ್ರೆ, ಅಂದ್ರೆ ನಮ್ಮ ಮಮ್ಮಿ ತಮ್ಮ ಅವ್ರೇ ರೀ.
ಅವ್ರ ಮಾಮಗಳೆಲ್ಲ ಕೂಡಿ ಇಲ್ಲಿ ಕರ್ಕೊಂಬಂದ್ರಿ. ಆಮೇಲೆ ನಮ್ಮದು ಏನು ಮನೆಗೆ ಶಿಫ್ಟ್ ಮಾಡೋದೆಲ್ಲ ಐಟಮ್ಸ್ ಇದ್ದಲ್ರಿ, ಇಲ್ಲೇ ಮಳೆ ಮೇಲೆ ಒಂದು ರೂಮ್ ಒಳಗೆ ನಾವು ಇಟ್ಟಿದ್ದೇವೆ ಟೋಟಲಾಗಿ. ಆಮೇಲೆ ನಾನು ಬಿಜಾಪುರಕ್ಕೆ ಹೋಗಿದ್ದೆ ರೀ. ಅವತ್ತು ಬಿಜಾಪುರಕ್ಕೆ ಹೋದಾಕ್ರೆ ಇಲ್ಲಿ ಫೋನ್ ಬಂದ್ರಿ, ಹಿಂಗೆಲ್ಲ ಸುಟ್ಟತ್ತೇಳಿ ಅಂತೇಳಿ. ಮತ್ತು ಸೈಡ್ ಬಂದು ನೋಡಿದ್ರಾಗೆಲ್ಲ ಫುಲ್ ಬರ್ನ್ ಹೋಗೈತ್ರಿ ಅದು. ನಾವಿರೋದಲ್ಲಿ ಈಗ ಬರ್ನ್ ಆಗೋದು ಇಲ್ಲಿ. ಆಮೇಲೆ ಯಾವ ರೀತಿ ಅಂದ್ರೆ ಈಗ ಫುಲ್ ಬಾಡಿ ಬೀಳ್ತಲ್ಲ, ಭಾಳ ಪೇನ್ ಆಗುತ್ತೆ ಸರ್ ಅದು. ಈ ಪ್ರೈವೇಟ್ ಪಾರ್ಟಲ್ಲಿ ತಲೆಗೆ ಎಲ್ಲಿ ಯಾವ ಒಂದು ಬಾಡಿ ಬಿಟ್ಟಿಲ್ಲ ಸರ್, ಟೋಟಲ್ ಎಲ್ಲ ಕಡೆ ಬೀಳ್ತಾವ್ರಿ. ಆಮೇಲೆ ಅದಕ್ಕೆ ಹಿಂಗೆ ಹುಣ್ಣಿಮೆ ಅಮಾಸಿ ಅವಾಗ ಫಸ್ಟಿಗೆ ಬೀಳ್ತಿತ್ತು ರೀ. ಒಂದು 10 ವರ್ಷ ಹಿಂದಕ್ರೆ ಹುಣ್ಣಿಮೆ ಅಮಾಸಿ ಸರಿ ಅದಕ್ರೆ ಬೀಳ್ತಿದ್ವಿ ರೀ. ಆದ್ರೆ ಈಗ ಆ ಥರ ಏನಿಲ್ಲ ಸರ್, ಈ ಡೈಲಿ ಬೀಳ್ತಾವೆ ಸರ್. ಆ ಟೈಮಿಂಗೆಲ್ಲ ಏನಿಲ್ಲ ಸರ್ ಇದು. ಆಮೇಲೆ ಹೆಚ್ಚು ನಾವು ಏನ್ರಿ ಹಿಂಗೆ ರೆಡಿ ಆದೈತಿಕೋ ಸರ್, ಅವಾಗ ಗ್ಯಾರಂಟಿ ಬಿದ್ದಿರ್ತಾವೆ ರೀ. ಹಿಂಗೆ ವೈಟ್ ಶರ್ಟ್ ಹಾಕೊಂಡು ನಾ ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಎಲ್ಲರೂ ಹೊಂಟಿರ್ತಿಕೋ ರೀ, ಕಂಪಲ್ಸರಿ ಅವತ್ತು ಎಲ್ಲರ ಮುಂದೆ ಬಿದ್ದಿರ್ತಾವೆ ರೀ. ನಾನು ನಾರ್ಮಲ್ ಆಗಿದ್ದಂದು ಏನೂ ಆಗಿರಲ್ಲ ಜಾಸ್ತಿ. ವಿಜ್ಞಾನಿಗಳಿಂತಲೂ ಮೀರಿಸಿದಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಕನ್ನೂರು ಗ್ರಾಮದಲ್ಲಿ ನಡೆದ ಆ ಸುನೀಲ್ ಪಾಟೀಲ್ ಅವರ ತಾಯಿಯರದರ ಆ ಘಟನೆ ಬಗ್ಗೆ ವಿವರಣವಾಗಿ ಹೇಳ್ತಾರೆ, ಅದ್ರ ಬಗ್ಗೆ ಕೇಳೋಣ ಬರ್ರಿ. ಅಜ್ಜಿ, ಎಷ್ಟು ವರ್ಷದಿಂದ ಸಮಸ್ಯೆ ಆದ್ರಿ ಇದು? ಇದು 20 ಮ್ಯಾಗೆ ಹೋಗ್ಯದ್ರಿ. 20 ವರ್ಷ. ಏನೇನ್ ಸಮಸ್ಯೆ ಆಗತ್ರಿ? ನಮ್ ಸಮಸ್ಯೆ ರೀ ಕ್ಯಾರ್ ಬಿಡೋದ್ರಿ, ಇದು ಮಾಡೋದ್ರಿ, ಸುಮ್ದಾಗಿ ಬಿಡೋದ್ರಿ, 8 ದಿನ ನೀರಲ್ಲಿ ಮಕ್ಕೊಂಡು ಬಿಡ್ತಾರ್ರಿ. ಮತ್ತು ಸಲೈನ್ ಹಚ್ಚಿದ್ರು ಸಲೈನ್ ಸಹ ಇರಂಗಿಲ್ರಿ. ಬಟ್ಟೆಗಳೆಲ್ಲ ಮಾಯ ಆಗುತ್ತಲ್ಲ, ಅದ್ರ ಬಗ್ಗೆ? ಬಟ್ಟೆಗಳು ಈ ಸಲ ಆಗ್ಯಾವ್ರಿ. ಪೈಲ ಏನ್ ಆತಿತ್ತಲ್ರಿ, ಬರೀ ಮೈ ಕ್ಯಾರ್ ಬಿಡೋದು, ಸುಂದಾಗೋದು, ಹಿಂಗ ಗಾಡಿ ತೊಗೊಂಡು ಹೋಗ್ಬಿಡವ ಬೇಸೂರ್ತಿಯಾಗಿ, ಕೂತಲ್ಲೇ ನಮ್ಮ ಮುಂದೆ ಹೋಗ್ಬಿಡವ, ಹಿಂಗ ಆಗ್ತೈತ್ರಿ. ಈಗ 6 ತಿಂಗಳು 7 ತಿಂಗಳು ಆಗ್ಯದ ನೋಡ್ರಿ. ಈಗ ಮೈ ಮ್ಯಾಗಿನ ಅರಿವಿ ಹೋಗೋದು, ಇದು ಹೋಗೋದು. ಅವನು ಎಟ್ಟು ಬಟ್ಟೆ ಅದಾವ್ರಿ, ಲಗ್ನ ಮಾಡಿದ್ದೇವ್ರಿ. ಒಂದು ಲಗ್ನದಾಗ ಎಟ್ಟು ಟೈರ್ ಮಾಡ್ಯಾರ, ಎಟ್ಟಿಲ್ಲ. ನಮ್ಮ ಮನ್ಯಾಗ ಎಟ್ಟು ಬಟ್ಟೆ ಅದಾವ ಅವ್ನ ಹೆಸರ್ಲೆ ಇದ್ದು ಅಟ್ಟು ಹೋಗ್ಯಾವ್ರಿ. ಒಂದು ಉಳಿದಿಲ್ರಿ. ಮತ್ತು ಅವ್ನ ಹೆಂಡತಿ ಎಲ್ಲ ಅಲ್ಲೇ ಅವ್ರಿ. ಈ ಸಮಸ್ಯೆಗೆ ಏನಂತೀರಿ? ಯಾವ ರೀತಿ ಆಗಿರ್ಬೋದು ಸಮಸ್ಯೆ? ಯಾವ ರೀತಿ ನಮಗೂ ತಿಳಿಲ್ರಿ. ಎಲ್ಲ ಕಡೆ ಹೋಗೋಣ, ಒಂದು ಭಾನುಮತಿ ಐತಾರ್ರಿ, ದೇವ್ರಾಯ್ತು, ದಿಂಡ್ರಾಯ್ತು, ಎಲ್ಲಾನು ಮಾಡಿದೇವ್ರಿ. ಒಂದು ಉಳಿದಿಲ್ರಿ ನಮ್ದು. ಇಡೀ ಊರಿಗೆ ವಜ್ಜಾಗಿ ಬಿಟ್ಟದ್ರಿ ನಮ್ಮ ಕಾಡಾಟ. ಎಲ್ಲ ಕಡೆ ಹೋಗಿದ್ದೇವ್ರಿ, ಹೇಳುದು ಮಾಡಿದೆವು, ಎಲ್ಲಾನು ಮಾಡಿದೆವು. ದೇವ್ರ ಗುಡಿಯಾಗ ತಿಂಗಳಾನ್ಗಟ್ಲೆ ಮಕ್ಕಳು ತೊಗೊಂಡು ನಿಂತಿದೇವ್ರಿ. ಮತ್ತೊಂದು 2 ವರ್ಷ ಬಿಟ್ಟಂಗೆ ಮಾಡ್ತಾರ್ರಿ. ಬಿಡೋಣ ಮತ್ತು ಸಾಲಿ ಡಿಗ್ರಿ ಎರಡು ಹುಡುಗರು ಡಿಗ್ರಿ ಮಾಡ್ಯಾರ್ರಿ. ಆಯಿಲ್ ಕಟ್ಟು ಮನ್ಯಾಗ ಕೂತು ಅಭ್ಯಾಸ ಮಾಡಿ ಪರೀಕ್ಷೆ ಕೂತು ನಾವು ಅದನ್ನ ಮಾಡೇ ತೀರ್ತೀವಿ ಅಂತೇಳಿ ಅವ್ರಿಬ್ಬರು ಪಣ ತೊಟ್ಟು ಅದನ್ನು ಡಿಗ್ರಿ ಮಾಡ್ಯಾರ. ಅವ್ರೇನು ಮಾನಸಿಕ ಮಾಡ್ಕೊಂಡು ನಿನ್ನ ಮಾನಸಿಕ ಅಂದ್ರಿ ಅವ್ರ ಕರೆ. ನಮಗೆ ಮಾನಸಿಕ, ನಮ್ಮ ಹುಡುಗರಿಗೆ ಮಾನಸಿಕ ಅನ್ನೋದೇ ಇಲ್ರಿ. ಅವ್ರ ಮತ್ತು ಬಂಗಾರ ಯಾವಾಗ ಹೋಯ್ತು? ಎಷ್ಟು ಬಂಗಾರ ಹೋಗಿ ಮತ್ತು ಪೈಲದ ಮಗಳದು ಬಾಣ್ತನಕ ಬಂದಿದ್ರಿ ಅವರು. ಬಂದಕ್ರೆ ಎಲ್ಲ ಕುಸಿಂದು ತಟ್ಲಾಗ ಹಾಕಾಗ ಎಟ್ಟು ಬಂದವು, ಒಟ್ಟು ಉಂಗುರ ಗಿಂಗುರ ಹಾಕಿ 5 ತೊಲಿ ಬಂಗಾರ ಹಾಕಿದ್ವು. 9 ತೊಲಿ ಬಂಗಾರ ಹೋಯ್ತ್ರಿ ದೊಡ್ಡ ಮಗಳದು. ಒಂದು ಈ ಮಗಳದು 5 ತೊಲಿ ಹೋಯ್ತ್ರಿ. ಮತ್ತು ನಮ್ಮ ಶಶಿ ಮೈ ಮ್ಯಾಗಿಂದು ಮಂಗಳಸೂತ್ರ ಕೊಳ್ಳಂದೆ ಹೋಗ್ಬಿಟ್ಟಾರ್ರಿ, ಶಶಿದ್ರಿ. ಮತ್ತು ಅವ ಸಿಕ್ಕಿದ್ರೆ ನಾವು 2 ವರ್ಷ ಹಿಂಗೆ ನಡುವ 4-5 ವರ್ಷ ಕಡಿಮೆ ಆಗೋಣನೇ ನಾವು ಮತ್ತೆ ಲಗ್ನ ಮಾಡಿದೇವ್ರಿ. ಹುಡುಗ ಲಗ್ನ ಮಾಡಿದ್ಮ್ಯಾಗ ಅವ ಹೆಣ್ತಿನ ತೊಗೊಂಡು 1 ವರ್ಷ 1.5 ವರ್ಷ ಎಲ್ಲಿ ಬೇಕಾದ್ರೆ ತಿರ್ಗಾಡ್ಯಾನ್ರಿ, ಹೋಗ್ಯಾನ್ರಿ. ಕಾರ್ ತೊಗೊಂಡು ಪ್ರವಾಸ ಅಂದಾನ, ದೇವ್ರಂದಾನ, ದಿಂಡ್ರಂದಾನ, ಎಲ್ಲನೇ ಚಂದ ಇತ್ತು ರೀ. ಈಗೆಲ್ಲ ನಮ್ಮ ಬೆನ್ನು ಬಿಡ್ತೋತು, ನಾವು ನೀವಂತಿದ್ದೇವ್ರಿ. ಮತ್ತು ಈಗ 7 ತಿಂಗಳು ಆಯ್ತು ರೀ. ನಮ್ಗೆ ಅದೇನದು ನಮ್ಮ ಅನ್ನ ನಮಗೆ ತಿನ್ಕೊಡಲ್ರಿ ಅವ್ರು. ಎಷ್ಟು ದೇವರುಗಳ ಕಡೆ ತಿರುಗಾಡಿದ್ರಿ ನೀವು? ಎಲ್ಲ ಈ ಹೊರನಾಡು ಅಟ್ಟು ದೇವತೆಗಳೆಲ್ಲ ಮುಗಿಸಿದೇವ್ರಿ. ಅನ್ನಪೂರ್ಣೇಶ್ವರಿ ಗುಡಿ, ಧರ್ಮಸ್ಥಳ, ಮತ್ತು ಕೊಡುಗದ ದೇವಿ, ಸೌದತ್ತಿ, ಯಾವ ದೇವ್ರಿ 11 ದೇವತೆಗಳಿಗೆ ಹೋಗಿ ಗುಡಿ ಬಂದರು, ಅದು ತುಂಬಿದೇವ್ರಿ. ಮಂತ್ರಾಲಯ ಕುರುಳು ಸೇವೆ ಮಾಡ್ದೇವ್ರಿ. ಮಂತ್ರಾಲಯದಾಗ ನಿಂತು ಬಂದೇವ್ರಿ ಅಲ್ಲಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ ಪರಿಹಾರ? ಅಲ್ಲಿ ಇರುತ್ತಾನೆ ಏನು ಇರ್ತದ್ರಿ. ಮತ್ತು ಮನೆಗೆ ಬರೋಣ ಅದೇ ಇದು. ಇಲ್ಲದ್ರ ಅಲ್ಲೇ ಗುಡಿಯಾಗೆ ಬೀಳ್ತಿರ್ತಾವ್ರಿ. ಎಲ್ಲ ಮಂದಿ ಮುಂದೆ ಹಿಂಗೆ ಪಾಳೆ ಕಚ್ಚಿ ನಾವು ದೇವ್ರಿಗೆ ಹೋಗ್ತಿರ್ತೀವ್ರಿ, ಅವ್ರ ಮೈ ಮ್ಯಾಗ ಬೀಳ್ತಿರ್ತಾವ್ರಿ. ನಿಮ್ಮ ಮಕ್ಕಳಿಗೆ ಅಷ್ಟೇ ಅದ? ಮತ್ತೆ ಏನು ಮನೆ ಅವ್ರ ಕುಟುಂಬಸ್ಥರಿಗೆ ಯಾರಿಲ್ಲ? ಯಾರಿಗಿಲ್ಲ, ಅವ್ರಿಬ್ಬರಿಗೆ ರೀ. ಮತ್ತು ಅವ್ರು ಮತ್ತೆ ಹಿಂಗೆ ನಾಲ್ಕು ನಡು 2 ವರ್ಷ ಬಿಡ್ತಾರ್ರಿ. ಬಿಡೋಣ ನಾಳೆಗೆ ಸಾಲಿನೂ ಮಾಡ್ಯಾರ್ರಿ, ಡಿಗ್ರಿನೂ ಮಾಡ್ಯಾರ್ರಿ ಇಬ್ಬರು. ಅಗದು ಒಂದು ಮತ್ತು ಚೆಸ್ ಆಡ್ಲಕ್ಕೆ ಹೋಗಿದ್ರಿ, ಬೆಂಗ್ಳೂರು ತನಕ ಹೋಗಿ ಚೆಸ್ನಾಗ ಗೆದ್ದು ಬಂದಾನ್ರಿ. ಅದನ್ನು ಎಲ್ಲಾನು ಇದ್ರಿ. ಮತ್ತು ಏನೇ ಅದು ಯಾವುದು ತೊಂದರೆ ಇಲ್ರಿ. ಹಿಂಗೆ ಬಿಡುವುದು ಮಾಡೋದು. ಈ ಸಮಸ್ಯೆ ಏನಂತೀರಿ ನೀವು? ಯಾವ ರೀತಿ ಆಗಿರ್ಬೋದು ಇದು? ನಮಗೆ ಏನೂ ತಿಳಿವಲ್ದಲ್ರಿ. ಎಲ್ಲಿ ಹೋದಲ್ಲಿ ದೇವ್ರು ಮಾಡೋದು, ದೇವ್ರು ಮಾಡತ್ತಾರ್ರಿ, ದೇವ್ರು ಮಾಡ್ತೀವ್ರಿ. ಶಾಣ್ಯಾರ ಕಡೆ ಹೋಗೋಣ, ಶಾಣ್ಯಾರ ಕಡೆ ಹೋಗ್ತೀವ್ರಿ. ಮತ್ತು ಶಾಣ್ಯಾರ ಏನದ, ಇದು ಭಾನುಮತಿ ಮಾಡ್ಯಾರ, ಇದು ದೌಡ್ ಕಡಿಮೆ ಆಗೋದಿಲ್ಲ, ಬಿರ್ಸಾಗ್ಯದ, ಹಂಗಾಗ್ಯದ, ಹಿಂಗಾಗ್ಯದ ಅಂತಾರ್ರಿ. ಈ ಸಮಸ್ಯೆಗೆ ಎಷ್ಟು ಹಣವನ್ನ ಖರ್ಚು ಮಾಡಿದ್ರಿ ಇದು ಪರಿಹಾರಕ್ಕೆ? ಅದೇನು ಲೆಕ್ಕ ಇಲ್ಲ ರೀ. ನಮ್ಗೆ 6 ಮಂದಿ ಅಣ್ಣ ತಮ್ಮರು ಓಡಾಡಿ ಮಾಡ್ಯಾರ್ರಿ, ಅಣ್ಣ ತಮ್ಮರು ಮಕ್ಕಳು ಓಡಾಡಿ ಮಾಡ್ಯಾರ್ರಿ. ಅದೇನು ಲೆಕ್ಕ ಇಲ್ರಿ. ಇಷ್ಟೆಲ್ಲ ತಿರ್ಗಾಡೋದು ಕೂಡ ನಿಮ್ ಪರಿಹಾರ ಏನೂ ಇಲ್ರಿ. ನಮ್ಮದಿಂದ ನಮ್ಮ 6 ಮಂದಿ ಅಣ್ಣ ತಮ್ಮರಿಗೆ ಸುಖ ಇಲ್ರಿ.
ಅವ್ರ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಪರಿಹಾರಕ್ಕೆ ಏನ್ ಹೇಳ್ತೀರಿ? ಪರಿಹಾರ ಏನೇ ಮಾಡಿ ನಮ್ದು ಹುಡುಗರ್ದು ಇಟ್ಟು ಪರಿಹಾರ ಮಾಡಿ ಅವ್ರಿಗೆ ಚಂದಾಗಿ ಇರಂಗ್ ಮಾಡಿ ತಟ್ಟೆ ಬೇಡ್ಕೋತೇವ್ರಿ. ನಾವೇನೇನು ಮನಿ ಸುಟ್ಟದ ಅದ್ರ ಪರಿಹಾರ ನಾವು ಬೇಡ್ಲಕತ್ತಿಲ್ರಿ. ನಮ್ಮ ಮಕ್ಕಳ ಪರಿಹಾರ ಒಂದೇ ಬೇಡ್ಲಕತ್ತಿದೇವ್ರಿ. ಮಕ್ಕಳಿಗೆ ಪರಿಹಾರ ಇದರಿಂದ ಮುಕ್ತಿ ಆಗ್ಲಿ. ಮುಕ್ತಿ ಆಗ್ಲಿ, ಅವ್ರು ಚಂದಾಗಿರ್ಲ್ರಿ. ನಿಮ್ದು ಹೆಸರು ಇರ್ತದ, ನಮ್ದು ಇರ್ತದತ್ರಿ. ಏನ್ರಿ ಅಜ್ಜಿ ಹೆಸರು ನಿಮ್ದು? ನಮ್ದು ಗಂಗಾಬಾಯಿ ರೀ. ಎಷ್ಟು ವಯಸ್ಸು ನಿಮ್ಗೆ? ನಮ್ದು 70 ಆಗ್ಯದನ್ರಿ. ಮನೋಹರ್ ಪತ್ತಾರ್ ಅಂತೇಳಿ, ನಮ್ಮ ಮನೆ ಹತ್ರನೇ ಇವ್ರ ಮನೆ ರೀ. ಸುಮಾರು ಒಂದು 4-5 ವರ್ಷಗಳ ಹಿಂದೆ ನನ್ನ ಅನುಭವಕ್ಕೆ ಬರಬೇಕಾಗಿತ್ತು ಅಂತಂದ್ರೆ, ಇವರು ಏನೂ ಹೆಂಗೆ ಹೋಗ್ಯಾನ ಅನ್ನೋದೇ ಗೊತ್ತಿಲ್ಲ. ಈ ಮನೆ ಬಿಟ್ಟು ಯಾವ ಕ್ರಾಸ್ ರೀ ಅದು, ಮುತ್ತಿಗೆ ಕ್ರಾಸಿಗೆ ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದ. ಒಂದು ರಾತ್ರಿ ಹೋಗ್ಯಾನ್ರಿ. ಮುಂಜಾನೆ ಆದ ಕೂಡಲೇ ನಾವು ಪಟ್ಟಿ ಅಂಗಡಿಯವ್ರು ನೋಡ್ಯಾರ, ಇವ್ರನ್ನ ಸುನೀಲ್ ಅವ್ರನ್ನ ನೋಡ್ಯಾರ. ನೋಡಿದ ಕೂಡಲೇ ಅವ್ರ ಫೋನ್ ನಂಬರ್, ನಮ್ಮ ರುದ್ರಗೌಡ್ರು ಅವ್ರ ಮಾವಗೌಡ್ರಿ ಅವ್ರ ಫೋನ್ ನಂಬರ್ ಅಂದ ಕೂಡಲೇ ನಾನು ನಮ್ಮ ಮನೆ ಬಲ್ಲೇ ಇದ್ದೆ. ನಡ್ರಿ ಸರ ಹೋಗಿ ಬರೋಣ ಅಂತ ನಾನು ಕೂಡಲೇ ನಾ ಗಾಡಿ ತೊಗೊಂಡು ಹೋಗಿ ಆ ಸುನೀಲನ್ನು ಕರ್ಕೊಂಬಂದೇವ್ರಿ. ಇದೊಂದು ಭಾಳ ವಿಚಿತ್ರ ಘಟನೆ ಅದ್ರಿ ನಮ್ಮ ಊರಾಗಿದ್ದು. ಅವ್ರು ಏನಾದ್ರು ಮದ್ಯ ಸೇವನೆ ಮಾಡ್ತಿದ್ರ? ಏನೂ ಇಲ್ರಿ, ನೀರು ಸಹಿತ ಬಿಸಿನೀರು ಕುಡಿತಾನ್ರಿ ಅವ್ನು ಸುನೀಲ. ಅಂಥ ವ್ಯಕ್ತಿ ರೀ. ಅವನ ವಯಸ್ಸು, ಅವನ ಮಾತು, ಈ ಭಗವಂತ ಅಂಥವ್ರಿಗೆ ಇವ್ರು ಏನು ಮಾಡ್ಯಾರ ಅವ್ರು ಸರ್ವನಾಶ ಆಗಿ ಹೋಗ್ತಾರತ್ ನೋಡಿ. ನಾನು ಒಳಗಿಂದ ಹೇಳ್ತೀನಿ ರೀ, ಇವ್ರಿಗೆ ಏನು ಮಾಡ್ಯಾರಲ್ಲ ಅವ್ರು ಸರ್ವನಾಶ ಆಗಿ ಹೋಗ್ತಾರೆ. ಇವ್ರಿಗೆ ಮತ್ತೇನು ಸಮಸ್ಯೆಗಳಾಗ್ತಿದ್ರು? ಇವು ಯಾವ ಇದನ್ನೇ ರೀ, ಒಟ್ಟು ಏನಾರ ಒಂದು ಗಾಡಿ ಒಳಗೆ ಗಾಡಿ ತೊಗೊಂಡು ಹೋಗ್ಬಿಡುದು. ಆ ಗಾಡಿ ಒಳಗೆ ಏನು ಇರ್ತಿದ್ರ, ಬರೀ ಬಂಡ್ರ ಹಾಕೋದು, ಕುಂಕುಮ ಹಾಕೋದು. ಒಂಥರ ವಿಚಿತ್ರ ಇದು ಬಾನಾಮತಿ ಕಾಟೆ ಅಂತ ನಮಗೆ ಅನಿಸ್ತದ ರೀ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಇದ್ರ ಬಗ್ಗೆ ಇದು ಸ್ವಲ್ಪ ಯಾರೇ ಇವ್ರಿಗೆ ಸಹಾಯ ಮಾಡಲಿ, ಯಾರಾದರೂ ಇದ್ರೆ ಇಂಥವ್ರಿಗೆ ಸಹಾಯ ಮಾಡಿದ್ರೆ ಅನುಕೂಲ ಆಗ್ತದೆ. ಎಲ್ಲ ದೇವ್ರಾಗ್ಯಾವ, ದಿಂಡ್ರಾಗ್ಯಾವ, ಎಲ್ಲ ಪ್ರತಿಯೊಂದು ಆಗ್ಯದ. ಆದರೂ ಇವ್ರಿಗೆ ಯಾಕೋ ಕಾಡು ಕಾಲದ. ಆ ಭಗವಂತನೇ ಇವ್ರಿಗೆ ಆಶೀರ್ವಾದ ಮಾಡಿ ಚಲೋ ಉನ್ನತ ಮಟ್ಟದ ಇರಲಿ ಅನ್ನೋ ಭಾವನೆ ನಮ್ಮ. ಎಷ್ಟು ವರ್ಷದಿಂದ ಸಮಸ್ಯೆ? ಇದು ಸುಮಾರು 16ರಿಂದ 20 ವರ್ಷ ತನಕ ಇದು ಈ ನಮ್ನಿ ಅದ ನೋಡ್ರಿ ಅವ್ರಿಗೆ. ಈ ಸಮಸ್ಯೆಯಿಂದ ಬೇಸತ್ತು ಹೋಗ್ಯಾರ? ಭಯಂಕರ ಬೇಸತ್ತ. ನಮಗ್ ವಿಚಿತ್ರ ಆಗ್ಯದ್ರಿ, ನಮಗ್ ಹುಚ್ಚ ಹಿಡ್ದಂಗ ಆಗ್ಯದ. ಹೆಂಗ ಏನು ಅನ್ನೋದೇ ನಮಗೂ ತಿಳಿಲಾರ್ದಂತ ಪರಿಸ್ಥಿತಿ ಅದ್ರಿ. ಎಷ್ಟು ಜನಕ್ಕೆ ಸಮಸ್ಯೆ ಅದ? ಇವ್ರಲ್ಲಿ ಇಬ್ಬರಿಗೆ ಸಮಸ್ಯೆ ಅದ ರೀ. ಇವ್ರ ಅಕ್ಕ ಇವ್ರಿಗೆ ಅಷ್ಟೇ ಸಮಸ್ಯೆ ಇದ್ದು, ಉಳಿದವ್ರಿಗೆ ಯಾರಿಗೆ ಸಮಸ್ಯೆ ಇಲ್ರಿ. ಸಹೋದರ ಸಮಸ್ಯೆ ಅದ. ಮೊನ್ನೆ ಬಟ್ಟೆ ಮನೆಯನ್ನು ಸುಡ್ತದ, ಅದ್ರ ಬಗ್ಗೆ ಅದು ಹೆಂಗ, ಅದು ಎಷ್ಟು ವಿಚಿತ್ರ ಅದ. ನಾವು ಇಲ್ಲೇ ಇದ್ದೇವ್ರಿ, ನಾವು ನೋಡಿದ ಕೂಡಲೇ ಅವಂದು ಎಷ್ಟದಲ್ರಿ ಅಟ್ಟೆ ಸುಟ್ಟದ. ಆ ಬೆಂಕಿ ಹತ್ತದು ಲೆಕ್ಕ ನೋಡಿದ್ರೆ ಪೂರಾ ಮನಿಗೆ ಹತ್ತಬೇಕು ಅಂತ ಬೆಂಕಿ ಹತ್ತಿತ್ತು. ಆದ್ರೆ ಅದು ಏನು ವಿಚಿತ್ರ ಅದ, ಅದು ಅವಂದು ಆದ ಕೂಡಲೇ ಆಟೋಮೆಟಿಕ್ ಒಂದು 4 ಮಂದಿ ಬಂದು ನೀರದು ಹಾಕಿದ್ರು, ಆಟೋಮೆಟಿಕ್ ಕಡಿಮೆ ಆಗ್ಬಿಡ್ತ್ರಿ. ಏನೇನು ವಸ್ತುಗಳಿದ್ರು ಅಲ್ಲೆಲ್ಲ ಅರಿವಿ, ಅವನು ಸಂಬಂಧಪಟ್ಟಂತ ಅರಿವಿಗಳು ಅಷ್ಟೇ ಇದ್ದವ್ರಿ. ಬೇರೆಯವ್ರಿಗೆ ಏನೂ ಇಲ್ರಿ. ಮತ್ತು ಅವನಿಗೆ ಅಷ್ಟು ಕಾಡ್ಲಕತ್ತದ ನೋಡ್ರಿ. ಪಕ್ಕದಲ್ಲಿದ್ದು ಏನು ಸುಟ್ಟಿಲ್ರಿ? ಪಕ್ಕದಲ್ಲಿದ್ದು ಏನು ಇಲ್ಲ ಇಲ್ರಿ. ಒಂದ ರೂಮ್ ಅದ್ರಿ, ಅದು ಅಲ್ಲಿ ಮೇಲೆ ರೂಮ್ ಹೋರಿ ನೀವು, ಅದನ್ನ ಗೊತ್ತಾಗ್ತೈತ್ರಿ. ಅಲ್ಲಿ ಅದು ರೂಮ್ನಾಗ ಬೆಂಕಿ ಹತ್ತಿದ ಕೂಡಲೇ ಆಟೋಮೆಟಿಕ್ ಆಗಿ ನಮ್ಗೆ ಭಾಳ ವಿಚಿತ್ರ ಆಗಿಬಿಟ್ಟದ್ರಿ. ಅದು ಹೆಂಗೋ ಏನೋ, ಅದ್ರ ಭಗವಂತ ಕಣ್ಣು ತೆರಿಬೇಕ್ರಿ. ಭಗವಂತ ಅವ್ರ ಮೇಲೆ ಏನೇ ಆದ್ರೂ ಆಶೀರ್ವಾದ ಮಾಡ್ಲಿ ಅನ್ನೋ ಭಾವನೆ ನಮ್ಮ ಕಡೆ ನೋಡ್ರಿ. ನಿಮ್ಗೊಂದು ಮಾತು ಹೇಳ್ಬೇಕು.